ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಶಂಕು ಹುಳು ಕಲಿತ ಪಾಠ. ಒಂದು ಸಾರಿ ಒಂದು ಹುಲ್ಲುಗಾವಲಲ್ಲಿ ಒಂದು ಶಂಕು ಹುಳು ತನ್ನ ಶಂಕುನ ಬಿಟ್ಟುಬಿಟ್ಟು ಅಂದರೆ ಶೆಲ್ಲನ್ನು ಬಿಟ್ಟುಬಿಟ್ಟು ತೊಳ್ಕೊಂಡು ಹೋಗ್ತಾ ಇರ್ತತೆ. ಅದನ್ನು ಒಂದು ವಯಸ್ಸಾದ ಶಂಕು ಹುಳ ನೋಡುತ್ತೆ. ನೋಡಿಬಿಟ್ಟು ಅದು ಹತ್ರ ಬಂದು, ಯಾಕಪ್ಪ ನಿನ್ನ ಶಂಕುನ ಬಿಟ್ಟು ಓಡಾಡ್ತಿದ್ದೀಯಾ ಅಂತ ಕೇಳುತ್ತೆ. ಅದಕ್ಕೆ ಕೋಪ ಬಂದು, ಅದೇನು ಶಂಕು, ಅದಷ್ಟು ತೊಗೊಂಡು ಭಾರ ಇದೆ, ಅದು ಎತ್ಕೊಂಡು ಯಾರು ತಿರುಗ್ತಾರೆ, ನನ್ನ ಕೈಯಲ್ಲಿ ಆಗಲ್ಲಪ್ಪ, ಅದಕ್ಕೆ ಅದನ್ನಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಹೇಳುತ್ತೆ. ಅದಕ್ಕೆ ಈ ವಯಸ್ಸಾದ ಶಂಕು ಹೇಳುತ್ತೆ, ನೋಡಪ್ಪ ಅದು ನಮ್ಮ ಮನೆ ಇದ್ದಂಗೆ, ನಮಗೆ ಚಳಿ ಮಳೆ ಗಾಳಿ ಬಂದಾಗ ನಮಗೆ ಕಾಪಾಡುತ್ತೆ, ಅದನ್ನು ಬೆಚ್ಚಗಿಡುತ್ತೆ, ನಾವು ಅದರೊಳಗೆ ಇರ್ಬೋದು ಅಂತೆಲ್ಲ ಹೇಳುತ್ತೆ. ಅದನ್ನು ಲೆಕ್ಕಿಸ್ದೆ ಈ ಶಂಕುಳ ಏನು ಮಾಡೋಕ್ಕಾಗತ್ತೆ, ಬಿಡಿ ಬೇಡ, ನಾನು ಹಿಂಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗುತ್ತೆ. ಅದಾದ ಮರುದಿನ ತುಂಬ ಮಳೆ ಬಂದ್ಬಿಡುತ್ತೆ. ಮಳೆ ಬಂದಾಗ ಈ ವಯಸ್ಸಾದ ಶಂಕುಳ ತನ್ನ ಶಂಕು ಒಳಗಡೆ ಬೆಚ್ಚಿಗೆ ಆರಾಮಾಗಿರುತ್ತೆ. ಆದರೆ ಈ ಶಂಕುಳ ಮಳೆಯಲ್ಲಿ ನೆಂದು ತೊಯ್ದು ತೊಪ್ಪೆಯಾಗಿ ಹೋಗ್ಬಿಡುತ್ತೆ. ಇದರಿಂದ ಅದು ಅಂದ್ಕೊಳುತ್ತೆ, ಆ ವಯಸ್ಸಾದ ಶಂಕುಳ ಹೇಳಿದ್ದೇ ಕರೆಕ್ಟು, ದೇವರು ನಮ್ಮ ಪ್ರತಿಯೊಂದು ಕೂಡ ಒಂದೊಂದು ಆಶ್ರಯ ಅಂತ ಕೊಟ್ಟಿರ್ತಾನೆ, ಆ ಆಶ್ರಯ ನಾನು ಬಿಟ್ಟುಬಿಟ್ಟು ನನ್ನ ಯೋಚನೆ ಲಹರಿಲೇ ಇದ್ದುಬಿಟ್ಟೆ ಅಂತ ಹೇಳುತ್ತೆ. ಈ ಕಥೆ ನೀತಿ ಹೇಳುತ್ತೆ ಅಂತಂದರೆ, ಮಳೆಗಾಲದ ದಿನಕ್ಕಾಗಿ ನಾವು ಯಾವಾಗಲೂ ಸಿದ್ಧರಾಗಿರಬೇಕು, ಅಂದರೆ ಪ್ರಿಕಾಷನ್ಸ್ ತೊಗೊಬೇಕು ನಮ್ಮ ಸೇಫ್ಟಿ ಬಗ್ಗೆ ಅಂತ ಹೇಳುತ್ತೆ. ಥ್ಯಾಂಕ್ ಯು ಗೆಳೆಯರೇ. ಈ ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಇದರಿಂದ ನಮಗೆ ಎಷ್ಟು ಉತ್ತೇಜನ ಸಿಕ್ಕು ಇನ್ನೂ ಹೊಸ ವೀಡಿಯೋಗಳನ್ನ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.